ಮಾತಾಗೆ ಇವಾಗ ನೀವ್ ಹೇಳ್ಬಿಡಿ, ಅವ್ರು ಆ ಕಡೆ ಹೇಳ್ತಾರೆ ಜೈ ಬೋಲೋ ಭಾರತ್ ಮಾತಾಗೆ. ಇವಾಗ ಎಲ್ರು ಕೂಡ ಹೇಳ್ಬೇಕು, ವೇದಿಕೆ ಮೇಲೆ ಇರೋರು ಮುಂಭಾಗದಿರೋ ಎಲ್ಲರೂ ಕೂಡ ಒಂದೇ ಸತಿ ಹೇಳ್ಬೇಕು ಜೈ ಬೋಲೋ ಭಾರತ್ ಮಾತಾಗೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾರ್ಗದರ್ಶಕರಾಗಿರುವಂತಹ ತಾಲೂಕು ಶಿಕ್ಷಣ ಅಧಿಕಾರಿಗಳಾಗಿರುವಂತಹ ರಾಮಚಂದ್ರಪ್ಪ ಸರ್ ಅವರೇ, ಅದೇ ರೀತಿ ಮತ್ತೊಬ್ಬರು ಮಾರ್ಗದರ್ಶಕರಾಗಿರುವಂತಹ ಶಿಕ್ಷಣ ಅಧಿಕಾರಿಗಳು ನಮ್ಮ ಸೋಮೇಶ್ ಸರ್ ಅವರೇ, ಮತ್ತೆ ಓಬಲ್ರೆಡ್ಡಿ ಸರ್ ಅವರೇ, ವೆಂಕಟಪ್ಪ, ಮತ್ತೆ ನಮ್ಮ ಸತೀಶ್ ಸರ್ ಅವರೇ, ನಮ್ಮ ಮಂಜುನಾಥ್ ಸರ್ ಅವರೇ, ಹರೀಶ್ ಸರ್ ಅವರೇ, ಮತ್ತೆ ನಮ್ಮ ಎಲ್ಲ ಈ ಶಾಲೆ ಎಲ್ಲ ಒಂದು 15 ಶಾಲೆಗಳ ಎಲ್ಲ ಸಿಬ್ಬಂದಿ ವರ್ಗದವರೇ ಎಲ್ಲ, ಮತ್ತೆ ಮುಖ್ಯ ಶಿಕ್ಷಕರೇ, ಮತ್ತೆ ವಿದ್ಯಾರ್ಥಿನಿಯರೇ, ಮತ್ತೆ ಉರ್ದು ಶಾಲೆಯ ಅಧ್ಯಕ್ಷರಾಗಿರುವಂತಹ ಫೈಜುಲ್ಲಾ ಸರ್ ಅವರೇ, ಅಶ್ವಾಕ್ ಸರ್ ಅವರೇ, ಇವರೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಭಾ ಕಾರಂಜಿ ಅನ್ನೋದು ಪ್ರತಿಯೊಂದು ಮಗುವಲ್ಲೂ ಕೂಡ ಪ್ರತಿಭೆಯನ್ನ ತೋರಿಸೋದು ಆ ಮಗುವ ಒಂದು ಲಕ್ಷಣ ಆಗಿರುತ್ತೆ. ಅದನ್ನ ಗುರುಸೋದು ಯಾರಪ್ಪ ಅಂದ್ರೆ ತಂದೆ ತಾಯಿ ಕೂಡ ಗುರುಸಿಕ್ಲಾಗಲ್ಲ. ಏಕೈಕ ಯಾರನ್ನ ಗುರುತಿಸಿದ್ರೆ ಆದ್ರೆ ಶಿಕ್ಷಕರು ಮಾತ್ರ ಗುರುಸೋ ಸಂದರ್ಭ ಹೇಳ್ತೀನಿ. ಆದ್ರಿಂದ ಈ ಒಂದು ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿರೋದು ತುಂಬಾ ಒಳ್ಳೆಯ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಎಲ್ಲರನ್ನು ಕರೆಸಿ ಈ ಕಾರ್ಯಕ್ರಮವನ್ನ ರೂಪಿಸಿರೋದು ಎಲ್ಲಾ ಶಾಲೆ ಮಕ್ಕಳಿಗೆ ಮತ್ತೆ ಉರ್ದು ಶಾಲೆ ಎಲ್ಲ ಸಿಬ್ಬಂದಿ ವರ್ಗದ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತೊಂದು ವಿಚಾರ, ಯಾಕಂದ್ರೆ ಶಿಕ್ಷಣಾಧಿಕಾರಿಗಳ ಮೇಲೆ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಪ್ರತಿಯೊಂದು ಸರ್ಕಾರಿ ಕನ್ನಡ ಶಾಲೆ ಆಗಿರ್ಬೋದು, ಸರ್ಕಾರಿ ಉರ್ದು ಶಾಲೆ ಆಗಿರ್ಬೋದು, ನೀವು ಸುಮ್ಮನೆ ಇದ್ರೆ 1 ನಿಮಿಷದಲ್ಲಿ ಭಾಷಣ ಮುಗಿಸ್ತೀನಿ, ಇಲ್ಲಾಂದ್ರೆ 10 ನಿಮಿಷ ಮಾತಾಡ್ತೀನಿ. ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಬಡತನದಿಂದ ಬಂದವರು. ನಮ್ಮ ಶಿಕ್ಷಣಾಧಿಕಾರಿಗಳು ಆವಾಗ ಒಂದು ಮಾತು ಹೇಳ್ತಿದ್ರು, ಉರ್ದು ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಬಡ ಮಕ್ಕಳು ಓದ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ನಿಜ. ಬಡತನದಿಂದ ನಾವು ಹೊರಬರಬೇಕು ಅಂದ್ರೆ ದಾರಿ ಒಂದೇ, ನಮ್ಗೆ ವಿದ್ಯಾಭ್ಯಾಸ ಮಾತ್ರ ನಮ್ಗೆ ದಾರಿ. ಅದರಿಂದ ಹೊರಬಂದ್ರೆ ಮಾತ್ರ ನಮ್ಮ ಜೀವನವನ್ನ ಮುಂದೆ ಸಾಗಿಸ್ತೀವಿ. ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರವೂ ಬಹಳ ಮುಖ್ಯ. ಆ ಸಂಸ್ಕಾರವನ್ನ ಯಾರಾದ್ರೂ ಕಲಿಸ್ಕೊಳ್ತಾರೆ ಅಂದ್ರೆ ಶಿಕ್ಷಕರು, ನಮ್ಮ ತಂದೆ ತಾಯಿದ್ರು ಮಾತ್ರ ಈ ಸಂದರ್ಭಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ಬಡತನದಿಂದ ಹೊರಬರಬೇಕು ಅಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಇದೆ. ಅದರಿಂದ ಎಲ್ಲಾ ಶಾಲೆಗಳು, ಉರ್ದು ಶಾಲೆ ಆಗಿರ್ಬೋದು, ಕನ್ನಡ ಶಾಲೆಗಳಾಗಿರ್ಬೋದು, ಸರಿಯಾದ ಸಮಯಕ್ಕೆ ಪಾಲನೆ ಮಾಡಿದ್ರೆ ಮಾತ್ರ ನಮ್ಮ ಜೀವನ ಮುಂದಿನ ರೂಪಿಸ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹೆಚ್ಚಿಗೆ ಮಾತಾಡೋದು ಬೇಡ. ಯಾಕೆಂದ್ರೆ ಹುಟ್ಟು ಉಚಿತ, ಸಾವು ಖಚಿತ. ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡ್ಲಿಕ್ಕೆ ಹೋಗಬಾರದು. ಮೊದಲು ಏನಾಗೋ ಮಾನವನಾಗೋ. ಶಿಕ್ಷಕರ ಅವಾಗ್ಲೇ ನಮ್ಮ ರಾಮಚಂದ್ರ ಸಾಹೇಬ್ ಹೇಳ್ತಿದ್ರು, ಮೊದಲು ಏನಾದ್ರೂ ಆಗೋ, ನೀನು ಮೊದಲು ಮಾನವನಾಗೋ. ಮಾನವನೇ ಯಾವನಾಗ್ತಾನೋ ಅವನು ಯಾರು ಕೂಡ ತೊಂದರೆ ಮಾಡಲ್ಲ. ಯಾಕೆಂದ್ರೆ ಅವನು ಅರ್ಥ ಮಾಡ್ಕೊಂಡಿರ್ತಾನೆ, ನಮ್ಮ ಜೀವನ ಏನು, ನನ್ನ ತಂದೆ ತಾಯಿ ಅಂದ್ರೆ ಯಾವ ದಾರಿನ ನಾನು ಕಳಿಸ್ಕೊಡ್ತಿದ್ದಾರೆ, ನಮ್ಮ ಶಿಕ್ಷಕರು ಯಾವ ದಾರಿನ ನಾನು ಕಳಿಸ್ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರಿಂದ ಸ್ನೇಹಿತರೆ, ನಾವೆಲ್ಲರೂ ಕೂಡ ಮತ್ತೊಬ್ಬರಿಗೆ ಯಾರೂ ಕೂಡ ನಾವು ತೊಂದರೆ ಮಾಡಬಾರದು. ಅದರ ತೊಂದರೆ ಮಾಡಬಾರ್ದು ಅಂದ್ರೆ ಮೊದಲು ಮಾನವನಾಗಬೇಕು. ಮಾನವನ ಜೊತೆಗೆ ಶಿಕ್ಷಣವು ಕೂಡ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾನು ಕೂಡ ಕನ್ನಡ ಶಾಲೆಯಲ್ಲಿ ಓದು ಬಂದವನು. ಇವತ್ತು ನಾನು ಕೂಡ ಒಂದು ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷನಾಗಿದ್ದೀನಿ. ಹಲವಾರು ಶಾಲೆಗಳಿಗೆ ನಿನ್ನೆ ತಾನೇ ನಾಗಮಂಗಲ ಪ್ರತಿಭಾ ಕಾರಂಜಿಯಲ್ಲಿ ಭಾಗಿಯಾಗಿದ್ದೆ. ತುಂಬಾ ಖುಷಿ ಆಯ್ತು. ಒಂದೊಂದು ಮಗುವಲ್ಲಿ ಎಂತಹ ಪ್ರತಿಭೆ ಇದೆ ಅನ್ನೋದು ಆ ಒಂದು ಶಿಕ್ಷಕರು ಗುರುತಿಸಿ ಆ ಒಂದು ಪ್ರತಿಭಾ ಕಾರಂಜಿಯಲ್ಲಿ ತೋರಿಸಿರ್ತಾರೆ ಸ್ನೇಹಿತರೆ. ಆವಾಗ ಹೇಳಿದೆ ನಾನು, ಆ ನಾಗಮಂಗಲ ಕ್ಲಸ್ಟರ್ ನ ಎಲ್ಲ 17 ಶಾಲೆಯ ಮಕ್ಕಳಲ್ಲಿ ಸೇರಿದ್ರು. ಅವಾಗ ಹೇಳಿದೆ ನಾನು, 17 ಶಾಲೆಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಕನ್ನಡ ಶಾಲೆಗಳ ಸಹಕಾರ ಇರುತ್ತೆ ಅಂತ ನಾನು ಹೇಳಿದೆ. ಯಾಕೆ ಅಂದ್ರೆ ರಕ್ಷಣಾ ವೇದಿಕೆ ಅಧ್ಯಕ್ಷನಾದ ನಾನು ನಮ್ಮ ಹತ್ರ ದುಡ್ಡು ಇಲ್ಲದೆ ಇರಬಹುದು, ಆದ್ರೆ ನಾನೊಂದು ಅಧ್ಯಕ್ಷನಾದಾಗ ಯಾರ ದುಡ್ಡು ಇರ್ತದೋ ಅವ್ರ ಹತ್ರ ಹೋಗಿ ಒಂದು ಸರ್ಕಾರಿ ಶಾಲೆ, ಉರ್ದು ಶಾಲೆಗಾಗಲು ಕನ್ನಡ ಶಾಲೆಗೆ ಸಹಕಾರ ಈ ತರ ಇದೆ ಸರ್, ಈ ತರ ಮಾಡ್ಬೇಕು ಅಂದಾಗ ನಾವು ಕೇಳಿದಾಗ ನಾವು ಸರಿದಾನೆ ಇರ್ಬೇಕು, ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಯಾವ ಕರೆಕ್ಟ್ ಆಗಿರ್ತೀವೋ ದುಡ್ಡಿರೋರು ನಮ್ಮ
ನಮ್ಗೆ ಸಹಕಾರ ಕೊಡ್ತಾರೆ, ಸರ್ಕಾರಿ ಶಾಲೆಗಳನ್ನ ಬೆಳೆಸ್ತಾರೆ. ಆದ್ರಿಂದ ನಾವು ಇರೋ ಗಂಟ ಕೂಡ ಮತ್ತೊಬ್ಬರಿಗೆ ಯಾರು ಕೂಡ ತೊಂದರೆ ಮಾಡದಂತೆ ನಮ್ಮ ಜೀವನವನ್ನ ಸಾಗಿಸೋಣ. ನಾವು ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇಷ್ಟೊಂದು ಜನ ಮುದ್ದಾದ ಮಕ್ಕಳ ಕಲೆ, ಮುಖದಲ್ಲಿ ಕಳೆ ಯಾವ ರೀತಿ ಇದೆ ನೋಡಿ, ಆ ಒಂದು ಕಲೆನೇ ಎಲ್ಲೋ ತಗೊಂಡೋಗುತ್ತೆ. ಆದ್ರಿಂದ ಈ ಒಂದು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ, ವಿಶೇಷವಾಗಿ ನಮ್ಮ ಉರ್ದು ಶಾಲೆ ಅಧ್ಯಕ್ಷರು ಫೈಜುಲ್ಲಾ ಸರ್ ಅವರು ತುಂಬಾ ಕಷ್ಟ ಪಡ್ತಿದ್ದಾರೆ. ಅವರ ಒಂದು ಸಹಕಾರಕ್ಕೆ ನೋಡಿ ಒಂದು ಗಂಟೆಗಳ ಕಾಲ ನಮ್ಮ ಶಿಕ್ಷಣಾಧಿಕಾರಿ ತುಂಬಾ ಬಿಸಿ ಇರ್ತಾರೆ, ಸೋಮೇಶ್ ಅವರು ಬಿಸಿ ಇರ್ತಾರೆ, ಎಲ್ಲರೂ ಕೂಡ ಅವರವರ ಕೆಲಸಗಳಲ್ಲಿ ಅವರವರ ಶಾಲೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಎಲ್ಲ ತುಂಬಾ ಸತೀಶ್ ಅವರು ಕೂಡ ಅಷ್ಟೇ ಎಲ್ಲರೂ ಕೂಡ ಬಿಸಿ ಇರ್ತಾರೆ. ಆದ್ರೆ ಯಾಕೆ ಅಂದ್ರೆ ಇಷ್ಟೊತ್ತು ಕೂತ್ಕೊಂಡಿದ್ದಾರೆ ವೇದಿಕೆ ಮೇಲೆ ಅಂದ್ರೆ ಮಕ್ಕಳಿಗೋಸ್ಕರ, ಸರ್ಕಾರಿ ಶಾಲೆಗಳಿಗೋಸ್ಕರ, ಸರ್ಕಾರಿ ಉರ್ದು ಶಾಲೆಗಳಿಗೋಸ್ಕರ ಇಷ್ಟೊಂದು ಮದುವೆ ಅವ್ರು ಬರ್ತಿದ್ದಾರೆ. ಆದ್ರಿಂದ ಜೋರಾದ ಚಪ್ಪಾಳೆ ವೇದಿಕೆ ಮೇಲೆ ಇರೋದು ಎಲ್ಲರಿಗೂ ಕೂಡ ಶಿಕ್ಷಕರಿಗೆ ಹಾಗೂ ಉರ್ದು ಶಾಲೆಯ CRP ಮೇಡಮ್ ಅವರು ಕೋಲಾರದಿಂದ ಬರ್ತಾರೆ. ಸರಿಯಾದ ಸಮಯಕ್ಕೆ CRP ಮೇಡಮ್ ಅವರು ಬರ್ತಾರೆ. ನಿಜವಾಗ್ಲೂ ಕೂಡ ಅವ್ರು ಕೋಲಾರ ಆಗಿರಬಹುದು, ಸರಿಯಾದ ಸಮಯಕ್ಕೆ ಬಂದು ಒಂದೊಂದು ಶಾಲೆಗೆ ಒಂದಿನ ಭೇಟಿ ಕೊಡ್ತಿರ್ತಾರೆ. ಸರ್ ನಾನ್ ನೋಡಿದ್ದೀನಿ, ನಾನು ಫೋನ್ ಮಾಡಿದ್ದೀನಿ, ಮಾತಾಡ್ತಾ ಇರ್ತೀನಿ. ಆದ್ರಿಂದ CRP ಅವ್ರಿಗೆ ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಹೊಡೆಯುವ ಮುಖಾಂತರ ನನ್ನ ಭಾಷಣವನ್ನ ಮುಗಿಸ್ತಾ ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಹೋಗೋಣ. ಇನ್ನು ನಮ್ಮ ಆವಾಗಲೇ ಹೇಳ್ತಿದ್ರು BO ಸರ್ ಅವರು, ಈ ಮುಳುಬಾಗಿಲು ದೇವರ ನಾಡು, ಒಳ್ಳೆ ಎಲ್ಲೇ ರಾಜ್ಯ ಹೊರ ರಾಜ್ಯ ದೇಶಗಳಿಂದ ನಮ್ಮ ಮುಳುಬಾಗಿಲು ತಾಲೂಕು ಬರ್ತಾರೆ, ಕೋಡಮಲೆ ಗಣಪತಿ ದೇವಸ್ಥಾನಕ್ಕೆ ಬರ್ತಾರೆ, ನಮ್ಮ ಬಾಬಾ ಹೈದರ ಸರ್ದಾರ್ ಗುರುಗಳ ದೇವಸ್ಥಾನಕ್ಕೆ ಬರ್ತಾರೆ. ಯಾಕೆ ಹೇಳಿ, ಇಲ್ಲಿ ಹುಟ್ಟಿರೋ ನಾವೆಲ್ಲರೂ ಧನ್ಯರು, ಅದೃಷ್ಟವಂತರು. ನಾವೆಲ್ಲರೂ ಕೂಡ ಅದನ್ನ ತಿಳ್ಪಡಿಸ್ಕೋಬೇಕಾಗುತ್ತೆ. ನಾವೆಲ್ಲರೂ ಕೂಡ ಅದೃಷ್ಟವಂತರು. ನಮ್ಗೇನು ಕೂಡ ಕೊರತೆ ಇಲ್ಲ, ನೀರ್ ಕೊರತೆ ಇಲ್ಲ, ಆಹಾರ ಕೊರತೆ ಇಲ್ಲ, ಶಿಕ್ಷಣ ಕೊರತೆ ಇಲ್ಲ, ಏನು ರಾಜಕೀಯ ಕೊರತೆ ಇಲ್ಲ. ಎಲ್ಲವೂ ಕೂಡ ನಾವು ಮುಳುಬಾಗಿಲು ತಾಲೂಕಿನಲ್ಲಿ ಇದ್ದೇವೆ. ಆ ಒಂದು ಮಾರ್ಗದರ್ಶನ ಮಕ್ಕಳಿಗೂ ಇರಲಿ. ಒಂದು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಉಳಿಸುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಸ್ಸಲಾಮು ಅಲೈಕುಂ.